ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಯಾವ ಥರ ಸಾಫ್ಟಾಗಿ ಮಾಡೋದು ಅಂತ ತೋರಿಸ್ತೀನಿ ಅಂತ ಅಲ್ವಮ್ಮ? ಇವಾಗ ತೋರಿಸ್ತೀನಿ ಅಂತ. ಇಡ್ಲಿಗೆ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಈ ಥರ ಗುಂಡಕ್ಕಿ ಬರುತ್ತೆ. 4 ಕಪ್ ಅಕ್ಕಿ ತೊಗೊಳ್ತೀನಿ. ಅಂದರೆ ಇದೆಲ್ಲ 4 ಹಾಕ್ತಾಯಿದ್ದೀನಿ. ಮೆಜರ್ಮೆಂಟ್ ಪ್ರಕಾರ ತೋರಿಸ್ತಾ ಇದ್ದೀನಿ. ನಿಮ್ಮನೆಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಂಡು ಹಾಕ್ಕೊಳ್ಳಿ. 4 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಇದೇ ಕಪ್ಪಲ್ಲಿ 1 ಕಪ್ಪು ಉದ್ದಿನಬೇಳೆ, 1 ಕಪ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಸೇಮ್ ಕಪ್ ಅಳತೆಯಲ್ಲಿ 1 ಕಪ್ ಸಬ್ಬಕ್ಕಿ, ಸಬ್ಬಕ್ಕಿ ಬರುತ್ತಲ್ಲ ಅದು ಸಬ್ಬಕ್ಕಿ 1 ಕಪ್ ಹಾಕ್ತೇವೋ ಅದೇ ಕಪ್ಪಲ್ಲಿ 2 ಅವಲಕ್ಕಿ. ಇಲ್ಲ ಅಂದರೆ ನೀವು ಗಟ್ಟಿ ಅವಲಕ್ಕಿ ಬರುತ್ತಲ್ಲ, ಅವಲಕ್ಕಿ ಮಾಡ್ತೀವಲ್ಲ ಆ ಥರ ಅವಲಕ್ಕಿನೂ ಹಾಕೋಬೋದು. ಅಷ್ಟೇನಮ್ಮ? ಹಾಂ ಅಷ್ಟೇ. ಬೇಕು ಅಂದರೆ 4 ಕಾಳು ಮೆಂತ್ಯ ಹಾಕೋಬೋದು. ತೊಳೆಯೋದು ತೋರಿಸ್ತಿಲ್ಲ. ಮೊಸರು ಅಕ್ಕಿ ಉದ್ದಿನಬೇಳೆ ಚೆನ್ನಾಗಿ ತೊಳ್ಕೋಬೇಕು. ಇವಾಗ ಇದಾಯಿತು. 4 ಸಲ ತೊಳೆದಿದ್ದೀನಿ ನೀಟಾಗಿ. ತಟ್ಟೆ ಮುಚ್ಚಿಟ್ಬಿಡ್ತೀನಿ ಇದನ್ನು. ಈ ಸಬ್ಬಕ್ಕಿ ತೊಗೊಂಡಿದ್ನಲ್ಲ ಅದೊಂದು 2 ಸಲ ತೊಳೆದ್ಬಿಟ್ಟು ಆರು ಗಂಟೆ ಕಾಲ ನೆನೆಯಕ್ಕೆ ಬಿಟ್ಬಿಟ್ರೆ ಸಂಜೆಗೆ ರುಬ್ಕೊಳ್ಳೋದು. ಇದು ಬೆಳಗ್ಗೆ ನೆನೆಯಾಕಿದೆ ಇಡ್ಲಿಗೆ. ಆಗಲೇ 4ರಿಂದ 6 ಅವರ್ ಆಗಿದೆ. ಈಗ ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ. ಈಗ 1/4 ಭಾಗ ರುಬ್ಬಾಗಿದೆ. ಅದು ಅಕ್ಕಿ ನೆನೆಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದೆ. ತುಂಬ ನೈಸ್ ಮಾಡ್ಕೋಬಾರ್ದು ಇಡ್ಲಿಗೆ. ಈ ಥರ ಇದ್ದರೆ ಸಾಕು. ಬಸ್ಕೊಂಡ್ರೆ ಆಯಿತು. ಇನ್ನೊಂದು ದಿವಸಕ್ಕೆ ಆಗುತ್ತೆ ಟಿಫನ್ಗೆ ಅಂದ್ಬಿಟ್ಟು ನಾನು 2 ಸಲ ಹಾಕ್ಕೊಳ್ತೀನಿ. ದೋಸೆಗೆ ಆಗಲಿ ಇಡ್ಲಿಗೆ ಆಗಲಿ. ಕೊನೆಯ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇಡ್ಲಿ ಇಟ್ಟು ಗಟ್ಟಿಗೆ ಇರಬೇಕು. ಸ್ವಲ್ಪ ಗಟ್ಟಿನೂ ಬೇಡ, ತೆಳು ಬೇಡ. ದೋಸೆಗೆ ಆರೈನೇ ಸಾಕು. ಆಯ್ತು. ಈಗ ನೋಡಿ, ಈಗ ಹಿಟ್ಟು ರುಬ್ಬಾಯ್ತು ಇಡ್ಲಿ ಹಿಟ್ಟು. ಇವಾಗ ಕಲ್ಸೋದು ತೋರಿಸ್ತೀನಿ. ಅಂದರೆ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಕೈ ಆಡಿಸ್ಬೇಕು. ಆವಾಗಲೇ ಹಿಟ್ಟು ಸ್ವಲ್ಪ ಉದುರು ಬರುತ್ತೆ ಚೆನ್ನಾಗಿ. ನಾನು ಸೋಡನೂ ಹಾಕಲ್ಲ, ಏನೂ ಹಾಕಲ್ಲ, ಹಾಗೆ ಮಾಡ್ತೀನಿ. ಬೆಳಿಗ್ಗೆ ತೋರಿಸ್ತೀನಿ ನಾನು ಇಡ್ಲಿ ಮಾಡೋದನ್ನ. ಎಲ್ಲ ಇಡ್ಲಿಗೆ ಅದಕ್ಕೆ ಹಾಕಲಿಲ್ಲ ನಾನು. ಎಷ್ಟು ಸಾಫ್ಟಾಗಿರುತ್ತೆ ಇಡ್ಲಿ ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ. ನಾನು ಸೋಡಾನೇ ಹಾಕಲ್ಲ ಇಡ್ಲಿಗೆ ದೋಸೆಗೆ ಎರಡಕ್ಕೂ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಇರಬೇಕಿಟ್ಟು. ಈಗ ಕಲಸಾಯಿತು. ಈಗ ಒಂದು ಟಿಪ್ ಹೇಳ್ತೀನಿ. ಸಪೋಸ್ ಏನೋ ಚಳಿಗಾಲದಲ್ಲಿ ಅಥವಾ ಮಳೆ ಗಿಡ ಇಟ್ಕೊಂಡಾಗ ಉದಕ್ಕೆ ಬರಲಿಲ್ಲ ಹಿಟ್ಟು ಅಂದಾಗ ಹೆಂಚು ಬಿಸಿ ಮಾಡಬೇಕು. ಕಬ್ಬಿಣದ ಹೆಂಚ ಯಾವುದಿರುತ್ತೋ ಅದನ್ನು ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಆಫ್ ಮಾಡಿಬಿಡಿ. ಬಿಸಿ ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಭಾರವಾದ ಯಾವ್ದಾದ್ರು ಒಂದು ವಸ್ತು ಇಟ್ಟರೆ ಬೆಳಗ್ಗೆ ಅಷ್ಟು ಉದಕ್ಕೆ ಬಂದಿರುತ್ತೆ. ಇನ್ನೊಂದು ಏನಂದರೆ, ಈಗ ನಾವು ಏನಾದರೂ ಅನ್ನ ಮಾಡಿರ್ತೀವಿ ಸಂಜೆ ಟೈಮು, ಅನ್ನ ಆಫ್ ಮಾಡಿರ್ತೀವಿ, ಅನ್ನ ಎಲ್ಲ ಆದಮೇಲೆ ಆ ಬಿಸಿ ಪಾತ್ರೆ ಮೇಲೆ ಇಟ್ಟರು ಉದಕ್ಕೆ ಬರುತ್ತೆ.
ಇವಾಗ ಇದಾಯಿತು, ಮುಚ್ಚಿಡ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಭಾರವಾದ ವಸ್ತು ಇಡಬೇಕು, ಇಡ್ತಾ ಇದ್ದೀನಿ. ಇಟ್ಟಿದ್ನಲ್ಲ ನೋಡಿ, ತೆಗಿತಾ ಇದ್ದೀನಿ ಹೆಂಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಈ ಥರ ಇರಬೇಕು ಇಡ್ಲಿಗೆ. ನಾನು ಸೋಡಾನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಉಪ್ಪು ಕಲಸಿಲ್ಲ. ಈಗ ಉಪ್ಪು ಹಾಕ್ತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಹಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಮಾಡೋಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಇಡ್ಲಿ ಸ್ಟ್ಯಾಂಡ್ಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ, ಯಾಕಂದರೆ ತಳ ಕಪ್ಪಾಗಲ್ಲ ಅಂತ. ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಇದಕ್ಕೆ. ಇವಾಗ ಎಣ್ಣೆ ಸವರ್ಕೊಳ್ತೀನಿ. ಇಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜೋರು ಇರಲಿ, ಆಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಸಣ್ಣ ಹಸಿ. ನೋಡಿ ಈಗ ಆಗಿದೆ. ಇದು 15 ನಿಮಿಷ ಇಟ್ಟಿದ್ದೆ ನೋಡಿ. ಇಡ್ಲಿ ಆ ಥರ ಉಬ್ಬು ಬಂದಿದೆ ನೋಡಿ. ಇಡ್ಲಿ ಬೆಂದಿದೆ ಚೆನ್ನಾಗಿ, ಒಂಚೂರು ಅಂತಾ ಇಲ್ಲ, ಚೆನ್ನಾಗೂ ಉಬ್ಬಿದೆ ನೋಡಿ. ಸಾಫ್ಟಾಗಿ ಬರುತ್ತೆ ಇಡ್ಲಿ. ಸ್ವಲ್ಪ ತಣ್ಣೀರು ಚಿಪ್ಪಿಸ್ಕೊಂಡ್ಬಿಟ್ಟು 1 ನಿಮಿಷದಿಂದ 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಇಡ್ಲಿ ತೆಗೀರಿ. ತಕ್ಷಣ ತೆಗೆದ್ರೆ ನೀಟಾಗಿ ಬರೋಲ್ಲ. ಇಡ್ಲಿ ಎಷ್ಟು ನೀಟಾಗಿ ಬರುತ್ತೆ, ಒಂಚೂರು ಅಂಟಲ್ಲ ಆಗುತ್ತೆ. 1 ನಿಮಿಷ ಬಿಟ್ಟರೆ ನೀಟಾಗಿ ಬರುತ್ತೆ, ಒಂಚೂರು ಅಂಟಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ, ಒಳ್ಳೆ ಮಲಗೆ ಇಡ್ಲಿ ಥರ ಬಂದಿದೆ ನೋಡಿ. ನಾನು ಸೋಡಾನೇ ಹಾಕಿಲ್ಲ ಇದಕ್ಕೆ. ನಾನು ಯಾವ ಥರ ಮೆಜರ್ಮೆಂಟ್ ತೋರಿಸಿದ್ದೀನೋ ಅದೇ ಥರ ಮಾಡ್ಕೊಳ್ಳಿ, ಇಡ್ಲಿ ಸೂಪರಾಗಿ ಚೆನ್ನಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ಇಡ್ಲಿ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡೋದನ್ನ ತೋರಿಸ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.